ನಮಸ್ಕಾರ ಸ್ನೇಹಿತರೆ. ಚಾಣಕ್ಯ ಅವರು ಒಂದು ತುಂಬ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಭಯ ನಿನ್ನ ಶತ್ರು, ಆಲಸ್ಯ ನಿನ್ನ ಬಂಧನ. ಇವೆರಡನ್ನೂ ಸೋಲಿಸಿದವನು ಜೀವನವನ್ನು ಗೆಲ್ಲುತ್ತಾನೆ ಮತ್ತು ಆಳುತ್ತಾನೆ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಭಯ ಅನ್ನೋದು ನಿನ್ನ ಶತ್ರು. ಅಂದರೆ ನಾವು ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋದರೆ ಅದರಲ್ಲಿ ಫಸ್ಟ್ ಬರೋದೇ ನಮಗೆ ಭಯ. ಯಾಕಂದರೆ ಇದು ನಿನ್ನಿಂದ ಆಗಲ್ಲ, ಆಗ್ತಿದ್ರು ಕೂಡ ನಿನ್ನಿಂದ ಆಗಲ್ಲ ಅನ್ನೋದೊಂಥರ ಒಂದು ಸಮಸ್ಯೆ ಅನ್ನೋದು ಉದ್ಭವ ಆಗುತ್ತೆ. ಹಾಗೆ ಆಲಸ್ಯ ನಿನ್ನ ಬಂಧನ. ಆಲಸ್ಯ ಅಂದರೆ ನಾಳೆ ಮಾಡಿದ್ರಾಯ್ತು ಬಿಡು, ನಾಡಿದ್ರಾಯ್ತು ಬಿಡು ಅಂತೇಳ್ಬಿಟ್ಟು ಒಂದು ಕಡೆ ಮೂಲೆಯಲ್ಲಿ ಮಲಗೋದು. ಇದು ಬಂಧನ. ಅಂದರೆ ನಮ್ಮ ಕೈಗೆ ನಾವು ಬೇಡಿ ಹಾಕೊಂಡಂಗೆ. ಈ ಆಲಸ್ಯ ಮತ್ತು ಭಯದಿಂದ ಯಾವನು ಹೊರಗೆ ಬರ್ತಾರಲ್ಲ, ಅವನು ತನ್ನ ಜೀವನನ ಹೇಗೆ ಬೇಕು ಹಂಗೆ ಸೃಷ್ಟಿಸ್ಕೊತಾನೆ. ಹೆಂಗೆ ಬೇಕು ಹಾಗೆ ನಿಲ್ಲಿಸ್ಕೊಳ್ಳೋಕ್ಕೆ ಅವನಿಗೆ ಒಂದು ಮಾರ್ಗ ಸಿಗುತ್ತೆ. ಜೀವನವನ್ನು ಆಳೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಎಲ್ಲರಲ್ಲಿ ಕಾಮನ್ ಆಗಿರೋದೇನೆಂದರೆ ಭಯ. ಭಯ ಅಂತಂದರೆ ಹೆಂಗೆ ಅಂತಂದರೆ ಒಂದು ಸ್ಟಾರ್ಟಿಂಗ್ ಫಿಯರ್ ಅಂತಾರೆ. ಅಂದರೆ ಕೆಲವರಿಗೆ ಸ್ಟೇಜ್ ಫಿಯರ್, ಅಂದರೆ ಸ್ಟೇಜ್ ಹತ್ತೋದು, ಮಾತಾಡೋ ಭಯ, ಆಮೇಲೆ ಕೆಲವೊಂದು ಯಾವುದಾದ್ರು ಹೇಳೋದ್ರ ಸಂಕೋಚ, ಈ ಥರ ಏನೇನೋ ತುಂಬ ಇರ್ತವೆ. ಆಮೇಲೆ ಏನಾದರೂ ಸ್ಟಾರ್ಟ್ ಮಾಡಬೇಕಿದ್ರೆ ಇದಾಗುತ್ತಾ ಅದಾಗುತ್ತಾ ಮೂವ್ಮೆಂಟ್ ಇರುತ್ತೆ ಮೈಂಡಲ್ಲಿ. ಬಟ್ ನಾವೇನಾದರೂ ಗುರಿ ಇಟ್ಕೊಂಡ್ರೆ ಅದು ಕ್ಲಿಯರಾಗಿ ಒಂದು ಡೈರೆಕ್ಷನ್ ಇಟ್ಕೋಬೇಕು. ನಿರ್ದಿಷ್ಟವಾದ ಒಂದು ಗುರಿ. ಈ ಎಂಡಿಂದ ಈ ಎಂಡಿಗೆ ಹೋಗೋದು, ನಾನು ಇಲ್ಲಿಂದ ಇಲ್ಲಿಗೆ ಹೋಗಬೇಕು, ಓಕೆನಾ? ಅದಕ್ಕೊಂದು ರೂಟ್ ಮ್ಯಾಪ್ ಹಾಕೊಳ್ಳೋದು. ಆ ರೂಟ್ ಮ್ಯಾಪ್ ಪ್ರಕಾರ ಹೋಗ್ತಾ ಇರಬೇಕು. ಆ ಟೈಮಲ್ಲಿ ನಮಗೆ ತುಂಬ ದೊಡ್ಡ ಶತ್ರು ಏನು ಅಂತಂದರೆ ಆಲಸ್ಯ. ಆಲಸ್ಯ ಅಂದರೆ ಬರ್ತೀವಿ, ಒಂದು ಸ್ವಲ್ಪ ಹಂತಕ್ಕೆ ಮಿಡ್ಲಲ್ಲಿ ಬಂದಿರ್ತೀವಿ, ಇನ್ನೇನು 60-70% ಬಂದಿರ್ತೀವಿ. ಸರಿ, ಇಲ್ಲಿಯವ್ರು ಬಂದಿದ್ದಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಒಂದು 2 ದಿವಸ ಹಿಂಗೆ ಗ್ಯಾಪ್ ಬಿಡ್ತೀವಿ. ಕೊಡ್ತಾ ಬಿಡು, ನಾಳೆ ಮಾಡಿತ್ತು ಹಾಗೆ ಮುಂದೆ ಹೋದಂಗೆ ಆ ಡೈರೆಕ್ಷನ್ ರೂಟು ತಪ್ಪಿಬಿಡುತ್ತೆ. ಮುಂದೆ ಬಂದುಬಿಟ್ಟು ರೀಸನ್ ಹುಡ್ಕೋತಾರೆ. ರೀಸನ್ಗಳು ಹುಡ್ಕೊಳ್ಳೋದ್ರಿಂದ ನಮಗೆ ಮುಂದೇನೋ ಮಾಡ್ಬೇಕನ್ನೋ ವಿಚಾರಗಳು ನಮ್ಗೆ ಬರೋಕ್ಕೆ ಐಡಿಯಾನೇ ಬರೋಲ್ಲ. ಹಾಗಾಗಿ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊತೀವಿ. ನಮ್ಮ ಗುರಿಗಳನ್ನ ಅರ್ಧದಲ್ಲೇ ಗಿವ್ ಅಪ್ ಕೊಟ್ಟು ಹೋಗ್ಬಿಡ್ತೀವಿ. ಇವತ್ತೆಲ್ಲ ನಾಳೆ ಹೋಗಿ ಮುಟ್ಟುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಡೈಲಿ ಹೋಗ್ತಾ ಇರಬೇಕು. ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀರಾ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇರಿ. ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಅದ್ರ ಬಗ್ಗೆನೇ ಫೋಕಸ್ ಇರಿ. ಅಭ್ಯಾಸ ಅನ್ನೋದು ತುಂಬ ಅದ್ಭುತವಾದ ಒಂದು ನಮಗೆ ಸಿಕ್ಕಿರುವಂಥ ಆಯುಧ. ಅಂದರೆ ಪ್ರಾಕ್ಟೀಸ್ ಡೈಲಿ ಮಾಡ್ತಾನೆ ಇರಬೇಕು. ಏನಾದ್ರು ಒಂದು ಹೊಸ ಆ್ಯಕ್ಟಿವಿಟೀಸು ಏನಾದ್ರು ಮಾಡ್ತಿರ್ಬೇಕು. ಜೀವನದಲ್ಲಿ ಗೆದ್ದು ಬರುತ್ತೆ. ಇಲ್ಲಾಂದರೆ ಆಲಸ್ಯ ಅನ್ನೋ ಭೂತ ಬಂದು ನಮಗೆ ಅಂಟ್ಕೊಂಡ್ಬಿಡುತ್ತೆ. ಆಲಸ್ಯ ಒಂದ್ಸರಿ ನಮ್ಮ ಮೈಯಲ್ಲಿ ಹಡ್ಕೊಂಡ್ಬಿಟ್ಟು ಅದು ನಮ್ಮ ಜಡವಾಗಿ ಬಿಡ್ತು ಅಂದರೆ ನಾವು ಒಂದು ಮೂಲೆಯಲ್ಲಿ ಬಿದ್ಕೊಂಡ್ಬಿಡ್ತೀವಿ. ಯಾವಾಗಲೂ ಬಿಡ ಸ್ಕ್ರೋಲ್ ಮಾಡ್ತಾ ಆರಾಮ ಮುಗ್ಕೊಂಡ್ಬಿಡ್ತೀವಿ. ಅದರಿಂದ ಆಲಸ್ಯದಿಂದ ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ. ಒಂಥರ ಒಂದು ಕಡೆ ಭಯ, ಒಂದು ಕಡೆ ಆಲಸ್ಯ, ಇದೆರಡು ಸೇರ್ಕೊಂಡು ಮಧ್ಯೆ ಸಿಗಾಕೊಂಡು ಮನುಷ್ಯ ರುಬ್ಬಗಲ್ಲಿ ಇರ್ತಾರೆ. ಹಿಂಗೆ ಆ ಥರ ಆಗ್ಬಿಡ್ತಾನೆ. ಅದರಿಂದ ಆಚೆ ಬರಬೇಕಾದ್ರೆ ಏನಾದರೂ ಒಂದು ಸ್ಟಾರ್ಟಪ್ ಮಾಡಬೇಕು. ಚಿಕ್ಕದಾಗಿ ಮಾಡಿ ಡೈಲಿ ಒಂದು ಹೊಸ ವಿಚಾರಗಳು ತಿಳ್ಕೊಳ್ಳಿ. ಹೊಸ ವಿಚಾರಗಳು ತಿಳ್ಕೊಳ್ಳಿದ್ರೆ ಜಗತ್ತು ಎಷ್ಟು ವಿಶಾಲ ಆಗಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ನಮಗೆ ಹೊಸ ನಾಲೆಡ್ಜ್ ಬರುತ್ತೆ. ಯಾರಾದರೂ ಇದ್ರ ಬಗ್ಗೆ ಮಾತಾಡಿದ್ರೆ ನಮಗೂ ಅದರಲ್ಲಿ ಏನಾದರೂ ಬಾಕೊಂಡು ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ರೆ ನಮಗೂ ಒಂದು ಹೊಸ ನಾಲೆಡ್ಜ್ ಬರುತ್ತೆ. ಏನಿಲ್ಲ ಅವ್ರು ಹೇಳಿದ ತಕ್ಷಣ ಕೈ ಕಟ್ಕೊಂಡು ಕೇಳ್ಕೊಂಡು ಹ್ಞೂ ಅಂತ ತಲೆಸ್ಕೊಂಡು ಹೋದರೆ ನಮ್ಮ ಸ್ವಂತ ಮೆದುಳಿದೆ, ನಮಗೂ ಬುದ್ಧಿದೆ. ಅದಕ್ಕೆ ಒಂದು ಸ್ವಲ್ಪ ಚಾರ್ಜ್ ಮಾಡಬೇಕು ಅಷ್ಟೇ. ಚಾರ್ಜ್ ಮಾಡೋದ್ರಿಂದ ನಮ್ಮ ನಾಲೆಡ್ಜ್ ಎಕ್ಸ್ಪೆಂಡ್ ಆಗುತ್ತೆ. ನಮ್ಮ ಬ್ರೈನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೇ ಬೈ ಡೇ ಆಯ್ತು ಬಿಡಪ್ಪ, ಜಾಬ್ ಇದೆ, ನಾನು ಇದೆಲ್ಲ ಯಾಕೆ ಓದಬೇಕು, ನಾನು ಇದನ್ನೆಲ್ಲ ಯಾಕೆ ಯೂಸ್ ಮಾಡ್ಕೋಬೇಕು ಅಂತಲ್ಲ. ನೀನು ಎಷ್ಟು ಟೆಕ್ನಾಲಜಿ ಬಗ್ಗೆ, ಹೊರಗಿನ ಜಗತ್ತು ಬಗ್ಗೆ ತಿಳ್ಕೊಳ್ಳಲ್ಲ, ಅಷ್ಟು ನೀನು ಹಿಂದೆ ಉಳಿತೀಯ. ಅಷ್ಟು ನಾವು ಹಿಂದೆ ಉಳಿತೀವಿ. ಒಂದು ದಿನಕ್ಕೆ ಯಾರೋ ಒಬ್ಬ 1% ಕಲಿತ ಅಂದರೆ ನಾನು ಅವನಕ್ಕಿಂತ 1% ಹಿಂದೆ ಉಳ್ಬಿಡ್ತೀನಿ. ಅವನು 2025, 26, 27, 28 ಮುಂದೆ ಹೋಗ್ತಿರ್ತಾನೆ. ನಾನು ಇನ್ನೂ 2020 ಅಥವಾ 25 ಇಲ್ಲೇ ಕೂತಿರ್ತೀನಿ. 26 ಅಂದರೆ ಈ ಥರ ಟೆಕ್ನಾಲಜಿ ಹೆಂಗೆ ಮುಂದಿರುತ್ತಲ್ಲ, ಹಾಗೆ ನಾವು ಹೊಸ ವಿಚಾರಗಳು, ಹೊಸ ಇನ್ವೆಷನ್ ಬಗ್ಗೆ ತಿಳ್ಕೊತಾ ಹೋದರೆ ನಮಗೆ ಒಳ್ಳೆಯದು. ಓಕೆನಾ? ಹೊಸ ಬಿಸ್ನೆಸ್ ಬಗ್ಗೆ ಕಲಿತಾ ಹೋಗೋಣ ಡೈಲಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.